ವೀಕ್ಷಕರೇ, ಕಲಿ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾವು ವ್ಯಾಕರಣದ ಕೆಲವು ಬಹು ಮುಖ್ಯ ಅಂಶಗಳನ್ನು ಇಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ಷಟ್ಪದಿ, ಕಂದಪದ್ಯ, ಖ್ಯಾತ ಕರ್ನಾಟಕ ವೃತ್ತಗಳು, ಅಲಂಕಾರ ಮತ್ತು ಕ್ರಿಯಾಪದದ ರೂಪಗಳ ಬಗ್ಗೆ ಹೇಳಿದ್ದೀನಿ. ಷಟ್ಪದಿ ನೋಡಿ, ಷಟ್ಪದಿಯಲ್ಲಿ ಭಾಮಿನಿ ಷಟ್ಪದಿ ಮತ್ತು ವಾರ್ಧಕ ಷಟ್ಪದಿ ಬಗ್ಗೆ ಹೇಳ್ತಾ ಇದ್ದೀನಿ. ನಿಮಗೆ SSLC ವಿದ್ಯಾರ್ಥಿಗಳಿಗೆ ಇದನ್ನ ಭಾಮಿನಿ ಷಟ್ಪದಿ ಮತ್ತು ವಾರ್ಧಕ ಷಟ್ಪದಿ ಕೊಟ್ಟರೆ 3 ಲೈನನ್ನು ಕೊಟ್ಟಿರ್ತಾರೆ. 6 ಸಾಲುಗಳ ಪದ್ಯ ಆಗಿದ್ರು ಎಕ್ಸಾಮಲ್ಲಿ 3 ಲೈನ್ ಮಾತ್ರ ಕೊಟ್ಟಿರ್ತಾರೆ. 3 ಸಾಲುಗಳನ್ನು ಕೊಟ್ಟಿದ್ರೆ ಅದು ಷಟ್ಪದಿ ಆಗಿರುತ್ತೆ. ಅದನ್ನು ನೀವು ಇದು ಭಾಮಿನಿ ಷಟ್ಪದಿನ ವಾರ್ಧಕ ಷಟ್ಪದಿನ ಅಂತ ಹೇಗೆ ಕಂಡುಹಿಡಿಬೇಕು ಅಂದರೆ 3-4 ಗಣಗಳು ಬಂದರೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿದಾಗ 3-4 ಗಣ ಬಂದರೆ ಅದು ಭಾಮಿನಿ ಷಟ್ಪದಿ ಆಗಿರುತ್ತೆ. ವಾರ್ಧಕ ಷಟ್ಪದಿ ಅಂದರೆ 5 ಗಣಗಳು ಬಂದರೆ ಅದು ವಾರ್ಧಕ ಷಟ್ಪದಿ ಆಗಿರುತ್ತೆ. ನೋಡಿ, 5 ಮಾತ್ರೆಯ 4 ಗಣಗಳು ಇದ್ದರೆ ಅದು ವಾರ್ಧಕ ಷಟ್ಪದಿ ಆಗಿರುತ್ತೆ. ನೆಕ್ಸ್ಟು ಕಂದಪದ್ಯ ಅಂದರೆ 4 ಸಾಲುಗಳ ಪದ್ಯವನ್ನು ಕಂದಪದ್ಯ ಅಂತ ಕರೀತಾರೆ. ಎಕ್ಸಾಮಲ್ಲಿ ನಿಮಗೆ 2 ಲೈನ್ ಮಾತ್ರ ಕೊಟ್ಟಿರ್ತಾರೆ. 4 ಸಾಲುಗಳಿದ್ರೂ ಪರೀಕ್ಷೆಯಲ್ಲಿ ನಿಮಗೆ 2 ಸಾಲನ್ನು ಮಾತ್ರ ಕೊಟ್ಟಿರ್ತಾರೆ. 2 ಸಾಲು ಕೊಟ್ಟಿದ್ರೆ ಅದು ಕಂದಪದ್ಯ ಆಗಿರುತ್ತೆ. ನೋಡಿ, 4 ಗಣಗಳು, 4 ಮಾತ್ರೆಯ 3 ಗಣಗಳು ಬಂದಿದ್ರೆ ಅದನ್ನು ಕಂದಪದ್ಯ ಅಂತ ಕರೀತಾರೆ. ನೆಕ್ಸ್ಟ್ ಖ್ಯಾತ ಕರ್ನಾಟಕ ವೃತ್ತಗಳು. ನೋಡಿ, ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಉತ್ಪಲಮಾಲೆ ಮತ್ತು ಚಂಪಕಮಾಲೆ ವೃತ್ತದ ಬಗ್ಗೆ ತಿಳ್ಕೊಳ್ಳೋಣ. ಉತ್ಪಲಮಾಲೆ ಅಂದರೆ 20 ಅಕ್ಷರಗಳಿರ್ತವೆ. ಉತ್ಪಲಮಾಲಾ ವೃತ್ತದ ಸೂತ್ರ ನೋಡಿ, ಉತ್ಪಲಮಾಲೆ ಎಪ್ಪುದು ಬರಂ ನಬಬಂ ದಲಗಂ ನೆಗೆಳ್ದಿರಲ್. ನೆಕ್ಸ್ಟು ಚಂಪಕಮಾಲೆಯಲ್ಲಿ 21 ಅಕ್ಷರಗಳಿರ್ತವೆ. ನಜ ಬಜ ಜಂಜರಂ ಬಗೆಗೊಳ್ಳುತ್ತಿರೆ ಚಂಪಕಮಾಲೆ ಎಂದಪ್ಪರ್. ನೋಡಿ, ಇದು ಎಕ್ಸಾಮಲ್ಲಿ ನಿಮ್ಗೆ ಏನಾದರೂ ಖ್ಯಾತ ಕರ್ನಾಟಕ ವೃತ್ತಗಳು ಕೊಟ್ಟಿದ್ರೆ 1 ಸಾಲನ್ನು ಮಾತ್ರ ಕೊಟ್ಟಿರ್ತಾರೆ. ಅಲ್ಲಿ ನೀವು ನೋಡಬೇಕಾಗುತ್ತೆ 20 ಅಕ್ಷರ ಕೊಟ್ಟಿದ್ರೆ, 20 ಅಕ್ಷರ ಇದ್ದರೆ ಅದು ಉತ್ಪಲಮಾಲಾ ವೃತ್ತ ಆಗಿರುತ್ತೆ. ನೆಕ್ಸ್ಟು 21 ಅಕ್ಷರ ಇದ್ದರೆ ಅದು ಚಂಪಕಮಾಲಾ ವೃತ್ತ ಆಗಿರುತ್ತೆ. ಈ ಸೂತ್ರವನ್ನು ನೆನ್ಪಿಟ್ಕೊಂಡಿದ್ರೆ ನೀವು ಗಣ ವಿಭಾಗ ಮಾಡಿ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿದಾಗ ಈ ಸೂತ್ರದ ಅಕ್ಷರಗಳನ್ನು ಒಂದೊಂದು ಗಣದಲ್ಲೂ ಬರಿಬೇಕಾಗಿರುತ್ತೆ. ನೆಕ್ಸ್ಟು ಅಲಂಕಾರದಲ್ಲಿ ಇವತ್ತು ನಾನು ಉಪಮಾಲಂಕಾರ ಮತ್ತು ರೂಪಕಾಲಂಕಾರದ ಬಗ್ಗೆ ಮಾತ್ರ ಹೇಳಿದ್ದೀನಿ. ಇಲ್ಲಿ ನೋಡಿ, ಉಪಮಾಲಂಕಾರ ಅಂದರೆ ಹೋಲಿಕೆ, ಉಪಮಾ ಅಂದರೆ ಹೋಲಿಕೆ. ಇಲ್ಲಿ ಅಂತೆ, ಆಂಗ, ಹೋಲ್ ಈ 3 ಪದಗಳು ಬಂದಿದ್ರೆ ಅದು ಉಪಮಾಲಂಕಾರ ಆಗಿರುತ್ತೆ. ಯಾವ ರೀತಿ ಅಂದರೆ ನೋಡಿ, ಉದಾಹರಣೆ, ಮಗುವಿನ ಮುಖ ಚಂದ್ರನಂತೆ ಹೊಳೆಯುತ್ತಿದೆ. ನೋಡಿ, ಇಲ್ಲಿ ಅಂತೆ, ಮಗುವಿನ ಮುಖವನ್ನ ಚಂದ್ರನಿಗೆ ಹೋಲಿಸಿದ್ದಾರೆ. ಅಂತೆ ಅಂತ ಹೇಳಿದ್ರೆ ಅದೇ ಉಪಮಾಲಂಕಾರ. ನೆಕ್ಸ್ಟು ಇನ್ನೊಂದು ಎಕ್ಸಾಂಪಲು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು. ಅಂತೆ ಅಂತ ಬಂದರೂ ಸಹ ಅದು ಉಪಮಾಲಂಕಾರ. ನೆಕ್ಸ್ಟು ಹಾಂಗ, ಬರೀ ಅಂತೆ ಅಂತ ಅಲ್ಲ, ಹಾಂಗ, ಓಲ್ ಈ 2 ಪದಗಳು ಬಂದಿದ್ರು ಸಹ ಅದು ಉಪಮಾಲಂಕಾರ ಆಗುತ್ತೆ. ನೋಡಿ, ಒಳಗಿನ ಮಂದಿ ಗುಂಡು ಹೊಡೆದರು ಮುಂಗಾರಿ ಸಿಡಿಲು ಸಿಡಿದ ಹಾಂಗ ಅಂತ ಇದ್ರೂ ಸಹ ಅದು ಉಪಮಾಲಂಕಾರ ಆಗಿರುತ್ತೆ. ನೆಕ್ಸ್ಟ್ ಓಲ್ ಅಂದರೆ ಹಳಗನ್ನಡ ಪದ. ಓಲ್ ಅಂದರೆ ಅಂತೆ ಅಂತಾನೆ ಅರ್ಥ ಬರುತ್ತೆ. ನೋಡಿ, ತಟ್ಟೆಯಲ್ಲಿ ಕರ್ಪೂರ ಮೌನದಲ್ಲಿ ಕರಗುವ ಓಲ್ ಅಂತಂದ್ರೂ ಸಹ ಅಂತೆ ಅಂತಾನೆ. ಈ ರೀತಿ ಅಂತೆ, ಹಾಂಗ, ಓಲ್ ಈ 3 ಪದಗಳು ಬಂದಿದ್ರೆ ಅದು ಉಪಮಾಲಂಕಾರ ಆಗುತ್ತೆ. ನೆಕ್ಸ್ಟ್ ರೂಪಕಾಲಂಕಾರ. ನೋಡಿ, ರೂಪಕಾಲಂಕಾರ ಅಂದರೆ ಅಭೇದ ವರ್ಣನೆ. ಉಪಮಾಲಂಕಾರದಲ್ಲಿ ಹೋಲಿಕೆ ಇರುತ್ತೆ, ಇಲ್ಲಿ ಅಭೇದವಾಗಿರುತ್ತೆ. ನೋಡಿ, ಉಪಮೇಯ ಮತ್ತು ಉಪಮಾನ 2 ಒಂದೇ ಅಂತ ಹೇಳೋದೇ ರೂಪಕ ಅಲಂಕಾರ. ನೋಡಿ, ಸೀತೆ ಮುಖ ಕಮಲ ಅರಳಿತು, ನೇರವಾಗಿ ಹೇಳೋದು. ಉಪಮಾಲಂಕಾರ ಆದರೆ ಅಂತೆ, ಸೀತೆಯ ಮುಖ ಚಂದ್ರನಂತೆ ಹೊಳೆಯುತ್ತದೆ, ಅಂತೆ ಅಂತ ಬರುತ್ತೆ. ಇಲ್ಲಿ ಯಾವುದಕ್ಕೂ ಹೋಲಿಕೆ ಮಾಡಿಲ್ಲ, ನೇರವಾಗಿ ಹೇಳಿರೋ ಅಂಥದ್ದು. ಸೀತೆಯ ಮುಖ ಕಮಲ ಅರಳಿತು, ಈ ರೀತಿ ನೇರವಾಗಿ ಇದ್ದರೆ ಅದನ್ನು ಈ ರೀತಿ ನೇರವಾಗಿ ನೋಡಿ, ನೇರವಾಗಿ ಹೇಳೋದು, ಡೈರೆಕ್ಟಾಗಿ ನೇರವಾಗಿ ಹೇಳೋದು, ಅಭೇದವಾಗಿ ವರ್ಣನೆ, ಒಂದಕ್ಕೊಂದಕ್ಕೆ ಯಾವುದಕ್ಕೂ ಇಲ್ಲಿ ಹೋಲಿಕೆನೇ ಇಲ್ಲ. ಸೀತೆಯ ಮುಖ ಕಮಲ ಅರಳಿತು ಅಷ್ಟೇ. ಈ ರೀತಿ ನೇರವಾಗಿ ಹೇಳೋದನ್ನ ನಾವೇನಂತ ಕರಿತೀವಿ, ಅದು ರೂಪಕ ಅಲಂಕಾರಕ್ಕೆ ಬರುತ್ತೆ. ನೆಕ್ಸ್ಟು ಕ್ರಿಯಾಪದದ ರೂಪಗಳ ಬಗ್ಗೆ ತಿಳ್ಕೊಳ್ಳೋಣ. ಕ್ರಿಯಾಪದದ ರೂಪಗಳು ಅಂದರೆ ನೋಡಿ, ಕ್ರಿಯಾಪದದ ಧಾತುವಿಗೆ ಅಖ್ಯಾತ ಪ್ರತ್ಯಯಗಳನ್ನು ಸೇರಿಸಿದಾಗ ಆಗುವ ಕ್ರಿಯಾಪದದ ರೂಪಗಳೇ ವಿದ್ಯಾರ್ಥಕ, ನಿಷೇಧಾರ್ಥಕ ಹಾಗೂ ಸಂಭಾವನಾರ್ಥಕ. ನೋಡಿ, SSLC ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಕ, ಸಂಭಾವನಾರ್ಥಕ, ನಿಷೇಧಾರ್ಥಕ ಈ 3ರಲ್ಲಿ ಒಂದು ಕಂಪಲ್ಸರಿ ಎಕ್ಸಾಮಲ್ಲಿ ಕೊಟ್ಟಿರ್ತಾರೆ. ನೋಡಿ, ಇಲ್ಲಿ ವಿದ್ಯಾರ್ಥಕ ನೋಡಲಿ, ನೋಡೋಣ, ಅದು ನೋಡೋಣ, ನೋಡಲಿ, ಆಗಲಿ, ಹೋಗಲಿ, ತಿನ್ನಲಿ, ಬರಲಿ, ಓದಲಿ, ಓಡಲಿ, ಈ ಥರ ಲೀ ಅಂತ ಬಂದಿದ್ರು ಸಹ ಅದನ್ನು ವಿದ್ಯಾರ್ಥಕ ಅಂತ ಕರಿತೀವಿ. ನೋಡಿ, ನೋಡಲಿ, ನೋಡೋಣ, ಹೋಗಲಿ, ಹೋಗೋಣ, ತಿನ್ನಲಿ, ತಿನ್ನೋಣ, ಈ ಥರ ನ ಮತ್ತೆ ಲೀ ಅಂತ ಬಂದಿದ್ರೆ ಅದು
ವಿದ್ಯಾರ್ಥಕ ಆಗುತ್ತೆ. ನೆಕ್ಸ್ಟ್ ಸಂಭಾವನಾರ್ಥಕ, ನೋಡಿಯಾನು, ಓದಾನು, ತಿಂದಾನು, ಈ ರೀತಿ ಇದನ್ನು ನಾವು ಸಂಭಾವನಾರ್ಥಕ ಅಂತ ಕರಿತೀವಿ. ನೆಕ್ಸ್ಟ್ ನಿಷೇಧಾರ್ಥಕ ಕ್ರಿಯಾಪದ, ನಿಷೇಧವಾಗಿ ಹೇಳೋದು, ನೋಡನು, ಹೋಗನು, ತಿನ್ನನು, ಬರೆಯನು, ಈ ರೀತಿ ನೋಡಿ. ನೋಡಲಿ, ನೋಡಿಯಾನು, ನೋಡನು, ಹೋಗಲಿ, ಓದಾನು, ಹೋಗನು, ತಿನ್ನಲಿ, ತಿಂದಾನು, ತಿನ್ನನು, ಈ ರೀತಿ ಪದಗಳನ್ನು ನಾವೇನಂತ ಕರಿತೀವಿ, ಕ್ರಿಯಾಪದದ ರೂಪಗಳು. ಯಾವ್ದ್ಯಾವುದು? ವಿದ್ಯಾರ್ಥಕ, ಸಂಭಾವನಾರ್ಥಕ, ನಿಷೇಧಾರ್ಥಕ. ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಾಳೆ ಯಾರೆಲ್ಲ SSLC ಪರೀಕ್ಷೆಯನ್ನು ಬರೀತಿದ್ದೀರಾ ಅವರೆಲ್ಲರಿಗೂ ಕಲಿ ಕನ್ನಡ ಚಾನಲ್ ವತಿಯಿಂದ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.